ಮೋನಿಕಂದು ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಿಮ್ಮೆಲ್ಲರ ಜೊತೆ ಒಂದು ಶೇರ್ ಮಾಡ್ಕೊಳ್ಬೇಕಂತ ಬಂದಿದ್ದೀನಿ. ನನ್ನ ಮೈಂಡ್ಸೆಟ್ ಹೆಂಗೆ ಅಂದರೆ, ನಂಗೆ ಏನಾದ್ರು ಒಂದು ಮಾಡಬೇಕು ಅಥವಾ ಏನಾದ್ರು ಒಂದು ತಗೋಬೇಕಂತಂದರೆ ತೊಗೊಂಡ್ಬಿಡ್ಬೇಕು ಅಥವಾ ಮಾಡಿಬಿಡ್ಬೇಕು. ಅದು ಬರೀ ನನ್ನ ವಿಷಯದಲ್ಲೇ ಅಲ್ಲ, ನಾನು ಇವಾಗ ಯಾರಿಗೋ ಒಬ್ರಿಗೆ ಏನಾದ್ರು ಕೊಡಿಸ್ತೀನಿ ಅಂತ ಹೇಳ್ತೀನಿ. ಅದು ಪ್ರಿಯಂಗೆ, ಅವಿಗೆ, ಅಮ್ಮಂಗೆ, ಆ ಥರದವ್ರಿಗೆ ಹೇಳ್ತಾರದು. ಅವ್ರಿಗೇನೋ ಒಂದು ಇಷ್ಟಪಟ್ಟಿದ್ದಾರೆ, ಅದು ನಾನು ಕೊಡಿಸ್ಬೇಕು ಅಂದ್ಕೊಳ್ತೀನಿ. ನನಗೆ ಅದು ಆಗ್ಬಿಡ್ಬೇಕು. ನನಗೆ ವೆಯ್ಟ್ ಮಾಡೋ ಪೇಷನ್ಸು ಅಥವಾ ಟೈಮ್ ತೊಗೊಳ್ಳೋ ಪೇಷನ್ಸು ನನಗಿಲ್ಲ. ಸೊ ಐ ಆಮ್ ಆ್ಯಂಡ್ರಾಯ್ಡ್ ಗರ್ಲ್ ಆ್ಯಕ್ಚುಲಿ. ಇವಾಗ 33 ಇಯರ್ಸ್ ಅನಿಸುತ್ತೆ. ಒಂದು 15 ಇಯರ್ಸಿಂದ ಮೊಬೈಲ್ ಯೂಸ್ ಮಾಡ್ತಿದ್ದೀನಿ. ಫ್ರಮ್ ದ ಡೇ ಒನ್ ನನ್ನ ಮೊಬೈಲ್ ಬಂದು ಸ್ಯಾಮ್ಸಂಗೇ, ಆ್ಯಂಡ್ರಾಯ್ಡೇ. ಇದಕ್ಕೆ ಮುಂಚೆ ಒಂದು ಸತಿ ಐಫೋನ್ ತೊಗೊಂಡು ಅದು ಯೂಸ್ ಮಾಡೋಕ್ಕೆ ನನಗೆ ಆಗದೆ 1 or 2 ಡೇಸ್ಗೆ ಅದನ್ನು ಕೊಟ್ಬಿಟ್ಟಿರೋದು ಇದೆ. ಏನೋ ಸಡನ್ನಾಗಿ ರೀಸೆಂಟ್ಲಿ 1-2-3 ಡೇಸ್ ಬ್ಯಾಕು ನನಗೆ ಐಫೋನ್ ಬೇಕು, ತಗೊಳ್ಳೋಣ, ಎಲ್ಲರ ಕೈಲೂ ಆರೆಂಜ್ ಕಲರ್ ನೋಡಿ ವೈ ನಾಟ್ ಮೀ ಅಂತ ಅನಿಸಿ ಐಫೋನ್ ತೊಗೊಂಡಿದ್ದೀನಿ ಫೈನಲಿ. ಅದು ಹೇಗೆ ಯೂಸ್ ಮಾಡ್ತೀನಿ ಅಂತ ಡೆಫಿನೆಟಾಗಿ ಗೊತ್ತಿಲ್ಲ, ಬಿಕಾಸ್ ಆಲ್ ದೀಸ್ ಇಯರ್ಸ್ ಆ್ಯಂಡ್ರಾಯ್ಡ್ ಯೂಸ್ ಮಾಡಿ ಆಲ್ ಆಫ್ ಸಡನ್ ಇವಾಗ ಐಫೋನ್ದು ನಂಗೆ ಗೊತ್ತಿಲ್ಲ. ಸೊ ಆ್ಯಕ್ಚುಲಿ ಪ್ರಿಯಾ 1000 ಸಬ್ಸ್ಕ್ರೈಬರ್ ಆದರೆ ಕೊಡ್ತೀನಿ ಅಂತ ಹೇಳಿದ್ಲು. ಅಮ್ಮನ ಹತ್ರನೂ ಹೇಳಿದ್ದಂತೆ, ಪ್ರೇಮ ನಾನು ಐಫೋನ್ ತಂದು ಕೊಟ್ಟು ಸರ್ಪ್ರೈಸ್ ಮಾಡಬೇಕು ಅಂತ. ನನಗೆ ನಿಜವಾಗ್ಲೂ ಅವಳಿಗೆ ಬರ್ಡನ್ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಮುಂದಕ್ಕೆ ಏನಾದ್ರು ತರಿಸ್ಕೊತೀನಿ ಅವಳತ್ರ. ಪ್ರೆಸೆಂಟ್ಲಿ ನಾನು ಆಮ್ ಕೇಪಬಲ್, ನಾನೇ ತಗೋತಾ ಇದ್ದೀನಿ. ಫೈನಲಿ ಮೈ ಐಫೋನ್ ಇಸ್ ಹಿಯರ್. ಸೊ ಎಕ್ಸೈಟೆಡ್. ಆ ಕಲರು ಅದೆಲ್ಲ ನೋಡ್ತಿದ್ದಮ್ಮ. ಇದು ಒಂದೇ ಫೋನ್ ಅಲ್ಲ, ನಾನು ಸ್ಟಾರ್ಟಿಂಗ್ ಏನು ಒಂದು 3000 ರೂಪಾಯಿ 4000 ರೂಪಾಯಿ ಫೋನ್ ಅನ್ಸಿದೆ ನಾನು ಫಸ್ಟ್ ಟೈಮ್ ತೊಗೊಂಡಿದ್ದು. ನಾನು ಆ ಫಸ್ಟ್ ಟೈಮ್ ತೊಗೊಂಡಾಗ ನನಗೆ ಏನು ಎಕ್ಸೈಟ್ಮೆಂಟ್ ಇತ್ತು, ಈಗಲೂ ಅದೇ ಎಕ್ಸೈಟ್ಮೆಂಟ್ ಇದೆ. ಹೊಸ ಫೋನ್ ಅಂದರೆ ಖುಷಿ, ಬಟ್ ತೊಗೊಂಡಾಗಲ್ಲ ಅನ್ಸುತ್ತೆ, ಅಯ್ಯೋ ಇಷ್ಟಿಷ್ಟು ಇನ್ವೆಸ್ಟ್ ಮಾಡಿ ತೊಗೋಬೇಕಲ್ಲ ಅಂತ. ಅಯ್ಯೋ ಗೋಲ್ಡ್ ತೊಗೊಂಡಿದ್ದು, ಅದು ವ್ಯಾಲ್ಯೂ ಜಾಸ್ತಿ ಆಗುತ್ತಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಇಷ್ಟಪಟ್ಟಿದ್ದನ್ನು ಮಾಡಿಬಿಡ್ಬೇಕು ಅಷ್ಟೇ. ಇರೋದು ಒಂದು ಜೀವನ. ಯು ಓನ್ಲಿ ಲಿವ್ ಒನ್ಸ್. ಎಸ್, ವಿ ಓನ್ಲಿ ಲಿವ್ ಒನ್ಸ್. ನನಗೆ ಯಾವುದೇ ಥರ ಸೇವಿಂಗ್ಸ್ ಮಾಡಬೇಕು, ನಾನು ಅದು ತೊಗೋಬೇಕು, ಅಲ್ಲಿ ಮನೆ ಕಟ್ಟಬೇಕು, ಇಲ್ಲಿ ಸೈಟ್ ತೊಗೋಬೇಕು, ಆ ಆಸೆ ನನಗೆ ಇಲ್ಲವೇ ಇಲ್ಲ. ಇರೋ ತನಕ ಖುಷಿಯಾಗಿರಬೇಕು ಅಷ್ಟೇ. ಬರೀ ಓಪನ್ ಮಾಡೋಣ. ರೆಡಿ? ಪ್ರಿಯಾ, ನಾನೇ ತೊಗೊಂಡ್ಬಿಟ್ಟಿದ್ದೀನಿ ಐಫೋನು. ನೆಕ್ಸ್ಟ್ ಏನು ಕೊಡ್ತೀಯ ಹೇಳು ನೋಡೋಣ. ಇದಕ್ಕೆ ಒಂದು ಟ್ರಾನ್ಸ್ಪರೆಂಟ್ ಕೇಸು ಮತ್ತೆ ಒಂದು ಸ್ಕ್ರೀನ್ ಗಾರ್ಡ್ ಕೊಟ್ಟಿದ್ದಾರೆ. ಬಟ್ ನಾನು ಇದು ಹಾಕ್ಸಲ್ಲ. ನಾನು 360 ಡಿಗ್ರಿದು ನಾರ್ಮಲ್ ಏನು ಹಾಕಿಸ್ತೀನೋ ಅದನ್ನು ಹಾಕ್ಸ್ಕೊತೀನಿ. ದಟ್ ಇಸ್ ಮಚ್ ಬೆಟರ್ ಅನಿಸುತ್ತೆ. ಸೊ ಬೇರೆ ಏನೋ ಇಲ್ವಾ ಬಾಕ್ಸ್ ಒಳಗೆ? ಚಾರ್ಜರ್ ಆಯ್ತಲ್ಲ ಇವಾಗ. ಮಾಮೂಲಿ ಸಿ ಕೇಬಲ್ ಅಲ್ಲ, ಅಭಿಗೆ ಚಾರ್ಜರ್ ಆಗುತ್ತೆ. ನಾನು ಚಾರ್ಜರ್ ಏನು ತೊಗೊಂಡಿಲ್ಲ ಅಭಿದು. ಮತ್ತು ಸಿ ಕೇಬಲ್ ಅಲ್ಲ, ಸೊ ಬೇರೆ ನಾನು ಹಾಕೊಂಡು ಆಗುತ್ತೆ. ಹೀಗಿತ್ತು ನನ್ನ ಐಫೋನ್ ಸ್ಟೋರಿ. ನಿಮ್ಗೆಲ್ಲರಿಗೂ ಇದು ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗೈಸ್. ಫಸ್ಟ್ ಫೋಟೋ ತೆಗಿ ಬಾಬಾ. ಇದು ಫೋನಲ್ಲಿ ಹಿಂದೆ ಐತೆ ನಮ್ದು. ಇದೊಂಥರ ಯಾವ ಫೋನ್ ತೊಗೊಂಡು ಫಸ್ಟ್ ತೆಗಿಯೋದು ಬಾಬಾ ಫೋಟೋ, ಆಮೇಲೆ ನಮ್ಮ ಅಪ್ಪನ ಫೋಟೋ. ಫಸ್ಟ್ ಫೋಟೋ ಆಫ್ ದ ಫೋನ್. ಮೈ ಬಾಬಾ. ಏನು ಮೈ ಬಾಬಾ? ಸೆಕೆಂಡ್ ಫೋಟೋ ನಮ್ಮ ಪಪ್ಪ. ಅದು ಅಪ್ಪನ ಬಗ್ಗೆ ಮಾತಾಡಿದ್ರೆ, ಅಪ್ಪನ ಫೋಟೋ ನೋಡಿದ್ರೆ ನಾನು ಇಮಿಡಿಯೇಟಾಗಿ ಎಮೋಷ್ನಲ್ ಆಗಿಬಿಡ್ತೀನಿ. ಎಲ್ಲ ಟೈಮ್ ನಂಗೆ ಅನ್ಸೋದು ಒಂದೇ, ಒಳ್ಳೇದಾದರೂ ಅಥವಾ ಕೆಟ್ಟದಾದರೂ ನಮ್ಮ ಮನೇಲಿ ನಮ್ಮ ಅಪ್ಪ ಇರಬೇಕಾಗಿತ್ತು. ಅಪ್ಪ ಇದ್ದಿದ್ರೆ ಲೈಫ್ ಕಂಪ್ಲೀಟ್ ಅನ್ಸೋದು. ಅವರು ಖುಷಿ ಪಡ್ತಾಯಿದ್ರು. ಅದೇ ಅನ್ಸೋದು ಯಾವಾಗೂ. Everything is captured.
ಇದು ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ. ನಮ್ಮ ಚಿಕ್ಕಿ ಬರ್ಡೇ ಇತ್ತು, ಸೊ ಎಲ್ಲರೂ ಅಲ್ಲಿ ನಮ್ಮ ಮಾಮ ಮನೆಗೆ ಹೋಗಿದ್ವಿ. ಅಲ್ಲಿ ಕೇಕ್ ಕಟ್ಟಿಂಗ್ ಮಾಡಿ ಎಲ್ಲರೂ ಡಿನ್ನರ್ ಹೋದ್ವಿ. ಅದರದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಇದೆ, ಆ್ಯಡ್ ಮಾಡಿದ್ದೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಕೇಕ್ ಚೆನ್ನಾಗಿ ತಿನ್ರಿ. ಬ್ಲಾಗರ್ ಫೈನಲ್ ಇಸ್ಕೊತಿದ್ದಾರೆ. ಹಾಯ್ ಗೈಸ್, ಎಲ್ಲರೂ ನನ್ನ ಚಿಕ್ಕಿ ಬರ್ಡೇ ವಿಶ್ ಮಾಡಿ. ಅವ್ರು 40 ವರ್ಷ ಆಗಿದೆ. ಒಂದು ಕಿಲೋಮೀಟರ್ ಹೋಗಿರ್ತಾರೆ ಇವಾಗ. ಹಲೋ ಈ ತರ ಇರೋರು ನಾನು ಮನೆ ಒಂದು ಲೇಡಿ ಫೋಟೋಗ್ರಾಫರ್ ಫಸ್ಟ್ ಬಂದಿದ್ದಿಲ್ಲ ಮದುವೆಗೆ, ಅವ್ರ ಹೈರ್ ಮಾಡ್ಬೇಕು. ಇಲ್ಲೊಂದು ಎಂಗೇಜ್ಮೆಂಟ್ ಆಗ್ತದೆ. ಮೇಘ ಮೋನಿಕಾ, ಅದೇ ಪವನ್ ಡವು. ಮೋನಿಕಾ ಮೋನಿಕಾ ಕೈಯೆಲ್ಲ ನೋಡ್ಕೊ. ಎಂಗೇಜ್ಮೆಂಟ್ ಊಟಕ್ಕೆ ಹೋಗೋಣ ನಡೀರಿ. ಫುಲ್ ಬೆಟ್ಟಾಗುತ್ತೆ. ಆಮೇಲೆ ಬ್ಲೋ ಡ್ರೈವ್ ಬೇರೆ ಬೇಕು. ವಿಡಿಯೋ ಮಾಡಕ್ ಅಂದ್ಬಿಡ್ಲಾ, ಬ್ಲಾಗ್ ಹಾಕೊಳ್ಳಕ್ಕೆ. ಸಲಾಗ ಜೊತೆ ಇಲ್ಲಿ ಸಲಾಗ ಇನ್ನೊಂದು ಸಲಾಗ ಅಡ್ಡಾಟನಾರು ಮಾಡಿ ವಿಡಿಯೋ ಹಾಕ್ಬೋದು. ಇದು ಇನ್ನೊಂದು ತೆಗಿತಾರೆ. ಅವ್ನ್ ಲೈನ್ ಬಂದಿರಲ್ಲ, ಅದು ಬಂದಿರಲ್ಲ ಅಂತ ನೋಡುದು. ಕರೆಕ್ಟ್ ತೆಗೀನ ಇಲ್ವಾ? ಹಾಕ್ಬಿಡಿ ಇನ್ನ ಮಕ್ಕ ಒಳಗಡೆ. ಏಯ್ ಆನಿರುತ್ತೆ ಇಲ್ಲಿ. ಲೈನ್ ಬರ ಇನ್ನ ಕೆಳಗಡೆ ಇದು ನೋಡ ಆಂಗಲು. ಹೌದಾ? ನೀವ್ ಬರಲ್ವಾ? ನೀವೆಲ್ಲೂ ಕರೆಯಲ್ಲ ನನ್ನ ಫೋಟೋ ಹಿಡಿ ಬರ ಅಂತ ಅಂದ್ಬಿಟ್ಟು. ಯಾಕೆ ಇಷ್ಟು ಝೂಮ್ ಹಾಕಿದ್ಯಾ ನೋಡು. ಸೀರಿಯಸ್ ಆಗಿ ತೆಗಿದೆ. ಸಲಾಗ ಜೊತೆ ಇನ್ನೊಂದ್ ಸಲಾಗ ಅದನ್ನ ತೆಗಿತಾರದು ಒಂದ್ ಸಲಾಗ. ಇದು ನಿಮಿಷ ಅದೆಲ್ಲ ತೆಗಿಬೇಡ. ಇದು ಬರಂಗೆ. ಹಾ ಅಲ್ಲೋಡು ಹೆಂಗ್ ತಂದು ಅಂತಂದ್ರೆ ಹಾಗೆ ಶಿವಣ್ಣ ಮಿಸ್ಟರ್ ಬಿನ್